ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸುಚಿತ್ರಾ ಚಿತ್ರಾಸ್ ಕಿಚನಿಂದ ಇವತ್ತೊಂದು ರುಚಿಯಾದಂತಹ ಚಟ್ನಿ ಮಾಡೋಣ. ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಲೆಸ್ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗುತ್ತೆ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಎಲ್ಲ ಮಾಡ್ತೀರಿ, ಆದರೆ ನಾನು ಈ ಥರ ಮಾಡ್ತೀನಿ ನೋಡಿರಿ. ನಾನಿಲ್ಲಿ ಬದನೆಕಾಯಿ ತೊಗೊಂಡು ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಿ ಸುಟ್ಕೊಂಡ್ರೆ ಮೇಲಿನ ಪದರೆಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀರು ಮುಟ್ಟಿಸಂಗೆ 4 ಭಾಗ ಮಾಡಿ ನೋಡ್ಕೋಬೇಕು. ಮೊದಲೇ ಚೆನ್ನಾಗಿರೋ ಬದನೆಕಾಯಿನ ಆರಿಸಿ ತೊಗೊಳ್ಬೇಕು. ಒಂಚೂರು ಹೋಲಾಗದಿರ ಇರೋದು ಮತ್ತು ಚುಕ್ಕೆ ಬೀಳದಿರೋ ಇಂಥದ್ದು ಚೆನ್ನಾಗಿರೋದು ನೋಡಿ ತೊಗೊಂಡು ಸುಟ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ ಕೂಡ ನಾನು ಇಲ್ಲಿ ಸುಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಸುಟ್ಟರೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಬದನೆಕಾಯಿ ಸುಡೋವಾಗ ನಾವು ಬದನೆಕಾಯಿಗೆ ಒಂಚೂರು ಎಣ್ಣೆ ಸವರಬೇಕು. ಎಣ್ಣೆ ಸವರಿದ್ರೆ ಸಿಪ್ಪೆ ಮಾತ್ರ ನೀಟಾಗಿ ಬಿಟ್ಕೊಳ್ಳುತ್ತೆ. ಮೆಣಸಿನ್ಕಾಯಿಗೇನು ಎಣ್ಣೆ ಸವರೋದು ಬೇಕಾಗಿಲ್ಲ. ಹಾಗೇನೇ ಈ ಥರ ಇಟ್ಬಿಟ್ಟು ಹಪ್ಪಳ ಸುಡೋದಿದ್ದರೆ ಅದನ್ನು ತೆಗೆದುಕೊಂಡು ಅದರ ಮೇಲೆ ಇಟ್ಬಿಟ್ಟು ಈ ಥರ ಸುಟ್ಕೋಬೋದು ನೋಡಿ. ಆದರೆ ಎದುರುಗಡೆನೇ ಇರಬೇಕು, ಇಟ್ಬಿಟ್ಟು ಹೋಗ್ಬಿಡಬಾರ್ದು ಬೇರೆ ಕೆಲಸ ನೋಡೋಕ್ಕೆ. ಎದುರುಗಡೆ ಇಟ್ಕೊಂಡು ಅದನ್ನು ತಿರುಗಿಸಿ ಮೆಣಸಿನ್ಕಾಯಿನ ಸುಟ್ಕೋಬೇಕು. ಈ ಸುಟ್ಟಿರೋ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಕೆಂಡದಲ್ಲಿ ಒಲೆಯಲ್ಲಿ ಸುಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಲೆ ಕನಸಿನ ಮಾತಾಗಿರೋದ್ರಿಂದ ಗ್ಯಾಸ್ ಮೇಲೇ ಸುಡ್ತಾಯಿದ್ದೀನಿ. ಇದು ಮತ್ತು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಕೂಡ ಮಾಡ್ಬೋದು. ಅದನ್ನು ಧನಿಯಾ ಪೌಡ್ರೆಲ್ಲ ಹಾಕ್ಕೊಂಡು ಮಾಡ್ತಾರೆ, ಬಟ್ ನಾನು ಮಾಡಲ್ಲ. ನನಗಿದೇ ಇಷ್ಟ. ಈ ಚಟ್ನಿ ಮಾಡಿಕೊಂಡು ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಂಥರ ಟೇಸ್ಟ್ ಬರುತ್ತೆ. ಹಾಗೆ ಎಣ್ಣೆ ಹಾಕ್ಕೊಂಡು ತಿಂದರೂ ಕೂಡ ಒಂಥರ ಟೇಸ್ಟ್ ಬರುತ್ತೆ. ನಾನು ಎಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಕೂಡ ತಿರುಗಿಸಿ ಹಾಕ್ಕೋಬೋದು, ಅಥವಾ ಅದನ್ನೇ ಮೂವ್ ಮಾಡ್ಬೋದು. ಹಪ್ಪಳ ಸುಡೋದನ್ನು ಈ ಥರ ಸುಟ್ಕೋಬೇಕು. ಚೆನ್ನಾಗಿ ಸುಟ್ಕೊಂಡು ಬದನೆಕಾಯಿನೂ ಕೂಡ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ 4 ಭಾಗ ಮಾಡಿ ಕ್ಲೀನಾಗಿದೆಯಾ ಇಲ್ವಾ, ಏನಾದರೂ ಹುಳ ಆಗಿದೆಯಾ ಅಂತ ನೋಡ್ಕೋಬೇಕು. ನೋಡಿಕೊಂಡು ನೋಡಿ ಈ ಥರ ಕಟ್ ಮಾಡಿದ್ರೆ ತುಂಬನ್ನು ಇದು ಓಪನ್ ಆಗುತ್ತೆ. ನೀಟಾಗಿ ಒಂದೇ ಕೈಯಲ್ಲಿ ಕೂಡ ತಕ್ಕೋಬೋದು, ಅಥವಾ 2 ಕೈಯಲ್ಲಿ ನೋಡಿ. ಈ ಥರ ಆರಾಮಾಗಿ ಅದು ಬಂದ್ಬಿಡುತ್ತೆ ಮೇಲಿನ ಸಿಪ್ಪೆ. ನೀರಿಗೆ ಹಾಕಬಾರ್ದು. ಇದನ್ನು ನೀರು ಹಾಕಿದ್ರೆ ಇದ್ರದ್ದು ಸುಟ್ಟಿರೋಂಥ ಘಮ ಏನಿದೆ, ಫ್ಲೇವರ್ ಏನಿದೆ, ಅದು ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೇ ಸಿಪ್ಪೆ ತೆಗಿಬೇಕು. ನೋಡಿ ಈ ಥರ ಬಂದ್ಬಿಡುತ್ತೆ ಆರಾಮಾಗಿ. ಆಮೇಲೆ ಅದನ್ನು ಒಂದು 8 ಭಾಗ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲೇ ಚೆನ್ನಾಗಿರೋ ಬದನೆಕಾಯಿ ತೊಗೊಂಡ್ರೂ ಕೂಡ ನಾವು ಒಂದು ಸಲ ಚೆಕ್ ಮಾಡಿ ನೋಡಬೇಕು. ಒಂದು 8 ಭಾಗ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಚಾಕುನಲ್ಲಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಥವಾ ನೀವು ಚಟ್ನಿ ಮಾಡುವಾಗ ಇದು ಬೆಂದಿರುತ್ತಲ್ಲ, ಹೀಗಾಗಿ ಚಟ್ನಿ ಮಾಡುವಾಗ ಈಸಿಯಾಗಿ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಚಾಕುದಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಫಸ್ಟ್ ನೋಡ್ಕೊಂಬಿಡ್ತೀನಿ. ನೋಡಿಕೊಂಡು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ಆಮೇಲೆ ಬದನೆಕಾಯಿನ ಉಪ್ಪು, ಬೆಳ್ಳುಳ್ಳಿ ನೋಡಿ ಈ ಥರ ಹೀಗೆ ಮಣೆ ಮೇಲೆ ಚಿಕ್ಕದಾಗಿ ಮಣೆ ಮೇಲೆ ಅಥವಾ ತಟ್ಟೆ ಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ನೀಟಾಗಿ ಅದು ಸ್ಮ್ಯಾಶ್ ಆಗುತ್ತೆ. ಇದಕ್ಕೊಂಚೂರು ನೀರು ಮುಟ್ಟಿಸ್ಬಾರ್ದು. ಇದಕ್ಕೆ ಈ ಚಟ್ನಿಗೆ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ, ಎಣ್ಣೆ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಮತ್ತು ಜೋಳದ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ಇದು. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ. ಇದು ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಒಂದು ಕಲ್ಲಲ್ಲಿ ಈ ಥರ ಮೆಣಸಿನ್ಕಾಯಿ ಸುಟ್ಕೊಂಡಿದ್ವಲ್ಲ, ಅದಕ್ಕೆ ಸರಿಯಾಗಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸರಿಯಾಗಿ ಉಪ್ಪು ತೊಗೊಂಡು 3 ಚಟ್ನಿ ಮಾಡ್ಕೋತೀನಿ. 3 ನಾನು ಈ ಥರ ತರಿಯಾಗಿ ಮಾಡ್ಕೋತೀನಿ. ಇದನ್ನು ನುಣ್ಣಗೆ ಮಾಡ್ಕೋಬಾರ್ದು, ತರಿಯಾಗಿ. ಮಿಕ್ಸಿಲಿ ಮಾಡಿದ್ರೂ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ. ಮಿಕ್ಸಿಲಿ ಕೂಡ ಮಾಡಿದ್ರೆ ತುಂಬ ಮಾಡಬಾರ್ದು, ಸ್ವಲ್ಪನೇ ತಿರುಗಿಸ್ಬೇಕು. ಈಗ ಇದು ನಾನು ಸ್ಮ್ಯಾಶ್ ಮಾಡಿರೋಂಥ ಬದನೆಕಾಯಿನ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಈ ಕಡೆ ಕಲ್ಲಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಉಪ್ಪು, ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ. ಓನ್ಲಿ 4 ಇಂಗ್ರೀಡಿಯೆಂಟ್ಸಲ್ಲಿ ರುಚಿಕರವಾದಂತಹ ಬದನೆಕಾಯಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ನೀವು 4 ಇಂಗ್ರೀಡಿಯೆಂಟ್ಗೆ ನಿಮಗಿಷ್ಟ ಇದ್ದರೆ ಮಾತ್ರ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನಾನಿಲ್ಲಿ ಇದನ್ನು ಚಟ್ನಿ ಮಾಡಿದ್ನಲ್ಲ ಕಲ್ಲಲ್ಲಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪನ್ನ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದಾಗಿ ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಬದನೆಕಾಯಿ ಚಟ್ನಿ ರೆಡಿ ಆಯಿತು.
ತುಂಬ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಚಟ್ನಿ ಈಸಿಯಾಗಿ ಮಾಡ್ಕೋಬೋದು. ಈ ಸುಡೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮ್ ಬೇಕಾಗಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಇದಕ್ಕೇ ಮೊಸರು ಹಾಕ್ಕೊಂಡ್ರೆ ಇನ್ನೂ ಒಂಥರ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ರೆಡಿ ಆಗುತ್ತೆ. ನಾನು ಇದಕ್ಕೆ ಕೊತ್ತಂಬರಿ, ಕರಿಬೇವು ಏನೂ ಹಾಕಿಲ್ಲ, ಜೀರಿಗೆ ಏನೂ ಹಾಕಿಲ್ಲ. ಯಾಕಂದರೆ ಅದ್ರ ಫ್ಲೇವರು ಇದನ್ನು ಡಾಮಿನೇಟ್ ಮಾಡಿಬಿಡುತ್ತೆ, ಬದನೆಕಾಯಿ ಫ್ಲೇವರು ಬರೋದಿಲ್ಲ. ಅದಕ್ಕೋಸ್ಕರ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.